ಹಾಯ್, ನಾವು ಈಗ ರೀಸನ್ ಹಾರ್ಟ್ನ ಮಾಡೋಣ. ಮೊದಲಿಗೆ ರೀಸೈನ್ ಹಾರ್ಟ್ ಮಾಡೋದಕ್ಕೆ ರೀಸೈನ್ ಬೇಕು. ನೋಡಿ, ಇದು ನನ್ನ ಹತ್ರ ಹಳೇದಿತ್ತು, ಸೊ ಅದನ್ನು ನಾನು ಬಳಸ್ತಾ ಇದ್ದೀನಿ. ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು 2:1 ಮತ್ತು ಎ. ಇದು ಎ 2 ಕಪ್ಸ್. ನೀವು ಯಾವುದ್ರ ಮೆಷರ್ಮೆಂಟಲ್ಲಿ ಎ ಅನ್ನೋದು 2 ಕಪ್ಸ್ ಹಾಕಿದರೆ, ಇದು ಬಿ ನೋಡಿ, ಇದು ಬಿ ಅನ್ನೋದು 1 ಹಾಕಬೇಕು, ಅಂದರೆ 2:1. ಸೊ ನಾನೀಗ ಡಿಸೈನ್ ಮಾಡೋಣ. ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಗ್ಲೌಸ್ ಹಾಕ್ಕೊಂಡೇ ಮಾಡಬೇಕು, ಇಲ್ಲಾಂದರೆ ಕೈ ಮೇಲೆ ಏನಾದರೂ ಸ್ಪ್ರೆಡ್ ಆಯಿತು ಅಂದರೆ ಫುಲ್ಲು ಇಚಸ್ ಆಗುತ್ತೆ. ಅದಕ್ಕೇ ನಾನು ಮೆಷರ್ಮೆಂಟಿಗೆ ನೋಡಿ ಇದನ್ನು ತೊಗೊತಾ ಇದ್ದೀನಿ. ಮನೇಲಿರೋದ್ರಲ್ಲೇ ಮಾಡ್ಬೋದು. ಫಸ್ಟು ಟ್ರಯಲ್ಸ್ ಅಲ್ವಾ, ಮನೇಲಿರೋದ್ರಲ್ಲೇ ಮಾಡೋಣ. ಮತ್ತು ನಾನು ಈ ಮೋಲ್ಡ್ಗೆ ಈಗ ಫಿಲ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದೀನಿ. ಥಿಕ್ನೆಸ್ ಚೆನ್ನಾಗಿದೆ. ಇದಕ್ಕೆ ಈಗ ನಾವು ಡಿಸೈನ್ ಹಾಕಿ ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ, ಇದು ಆಲ್ಫಾಬೆಟಿಕಲ್ದು ಮೋಲ್ಡ್. ಇದು ರಿಸೈನ್ ಮೋಲ್ಡೇ. ಇದು ನಾನು ಭರತ್ ಸ್ಟೋರಲ್ಲೇ ಪರ್ಚೇಸ್ ಮಾಡಿದ್ದು. ಕಿಚನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಮತ್ತು ನಿಮಗೆ ರಿಸೈನ್ ಮಾಡೋದಕ್ಕೆ ಈ ಥರ ಗ್ಲಿಟರ್ಸ್ ಬೇಕಾಗುತ್ತೆ. ಕೀಚೈನಿಗೆ ಬೇಕಾಗುತ್ತೆ, ಇಯರಿಂಗ್ಸಿಗೆ ಏನು ಅವಶ್ಯಕತೆ ಇಲ್ಲ. ಕೀಚೈನ್ ಮಾಡ್ತೀವಿ ಅಂದರೆ ಇದು ಬೇಕು. ಎಷ್ಟು 1 2 3 4 6 12 ಕಲರ್ಸ್ ಇರುತ್ತೆ. ಇದು ಬಂದು ಈ ಥರದ್ದೊಂದು ಇದೊಂದು ತೊಗೊಂಡಿದ್ದೀನಿ. ಇದು ಅಷ್ಟೇ 12 ಕಲರ್ಸ್ ಇರುತ್ತೆ. ಮತ್ತು ಕಲರ್ಸ್ 6 ಕಲರ್ ನಾನು ಪರ್ಚೇಸ್ ಮಾಡಿದ್ದೀನಿ. ನೋಡ್ಬೋದು ಈ 6 ಕಲರು. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋದು. ಇದು ಡ್ರೈ ಆಗಿದೆ ಆಲ್ರೆಡಿ. ನಾನು ಒಂದು ಸಾರಿ ಯೂಸ್ ಮಾಡಿದ್ದೀನಿ ಕಪ್ಸು, ಅದೇ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದರಲ್ಲಿ ದೊಡ್ಡದಿದೆ ಎ. ಅಲ್ಲಿ ನೋಡು, ಎ 4 ಕಪ್ಸ್ ಹಾಕ್ಕೊತಾ ಇದ್ದೀನಿ ನಾನು. 1 2 3 4. ನಾನಿದು 4 ಕಪ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಕ್ಲೋಸ್ ಮಾಡ್ಬಿಡೋಣ. ಈಗ ಇದು 2 ಕಪ್ಸ್, ಅಂದರೆ 2 ಕಪ್ಸ್ಗೆ 1 ಕಪ್ ಆ ಥರ. ಈಗ ನಾನು 4 ಕಪ್ಸ್ ಹಾಕ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ 2 ಕಪ್ಸ್.
1 2. ಇದು ನಾನು ಕ್ಲೋಸ್ ಮಾಡ್ತೀನಿ. ಫಸ್ಟು ಕಲ್ಲರ್ ಏನೂ ಹಾಕಬಾರ್ದು, ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ 10 to 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಬಬಲ್ಸ್ ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಬಲ್ಸು ಬರಬಾರ್ದು. ಮತ್ತು ನಿಮಗದು ನೋಡಿ ಈ ಥರ ಗ್ಲಾಸ್ ಥರ ಕಾಣಿಸ್ಬೇಕು. ಒಂದು 5 ಮಿನಿಟ್ಸು ಸ್ಪೆಂಡ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ, ರೀಸೈನು ಚೆನ್ನಾಗಿ ನಾವು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ರೀಸೈನ್ ನಿಮಗೆ ಡ್ರೈ ಆಗಲ್ಲ. ನೀವು ಈಗ ಏನಾದರೂ ಮೋಲ್ಡ್ ಮೇಲೆ ಡಿಸೈನ್ ಹಾಕಿರ್ತೀರಲ್ಲ, ಆಗ ಅದು ಡ್ರೈ ಆಗಲ್ಲ. ಡ್ರೈ ಆಗದಿರ ಅದು ಒಂಥರ ಇದಾಗಿಬಿಡುತ್ತೆ, ಮತ್ತು ನೀವು ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದು 5 ನಿಮಿಷ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೊಂದು ಕನ್ಸಿಸ್ಟೆನ್ಸಿ ಬಂತು ಅಂದರೆ ಈಸಿಯಾಗಿ ನೀವು ಪ್ರಾಜೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನಿಮಗೆ ಅದು ವೇಸ್ಟು ಸಹ ಆಗಲ್ಲ. ಸುಮ್ಮನೆ ಏನೋ 1-2 ನಿಮಿಷ ಈ ಥರ ಕಲಿಸ್ಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಕ್ಲೀನಾಗಿ ಅಡ್ಜಸ್ಟ್ ಆಗಿರಲ್ಲ. ಸೊ ನಿಮಗಾಗ ಅದು ಡ್ರೈ ಆಗಲ್ಲ. ನೀವು ಪ್ರಾಜೆಕ್ಟ್ ಮೇಲೆ ಹಾಕಿದಾಗ ಇಲ್ಲ ಮೋಲ್ಡ್ ಒಳಗಡೆ ನೀವು ಹಾಕಿದಾಗ ಅದು ನಿಮಗೆ ಫಿನಿಶಿಂಗ್ ಬರಲ್ಲ, ಡ್ರೈ ಆಗಲ್ಲ, ವೆಟ್ ಆಗೇ ಇರುತ್ತೆ, ಮತ್ತು ಅದು ತೆಗಿಯೋದಕ್ಕೂ ಬರಲ್ಲ ಮೋಲ್ಡಿಂದ. ಸೊ ಅದಕ್ಕೆ 1-2 ನಿಮಿಷ ಏನು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನಾಗಲ್ಲ, ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದು, ಮಾಡಬೇಕು ಅಂತ ಅನ್ನಿಸ್ತು. ಈಗೇನಂದರೆ ನಮ್ಮದು ಅಂತ ನಾವು ಎಷ್ಟೇ ಬೇರೆ ಕಡೆ ಕೆಲಸ ಮಾಡಿದ್ರೂ ನಾವು ನಮ್ಮ ಸ್ವಂತ ಮಾಡಿದಷ್ಟು ಬರಲ್ಲ. ಸೊ ನಮಗೆ ಅಂತ ಏನಾದರೂ ಕೆಲಸ ಕಲ್ತಿರಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನೆಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಸೊ ನನಗದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಅಂದರೆ ನಾನು ಬರೀ ಎರಡು ಮಾಡಿದ್ದೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ಟ್ರೈ ಮಾಡಿದೆ. ನಾನೀಗ ಇದಕ್ಕೆ ಕಲರ್ ಮಿಕ್ಸ್ ಮಾಡ್ಕೊತೀನಿ. ಕಲರ್ ಮಿಕ್ಸ್ ಮಾಡಿಕೊಂಡು ಒಂದೇ ಥರ ಫಿನಿಶಿಂಗು ಮಾಡ್ತೀನಿ. ಇದಕ್ಕೆ ಇದರಲ್ಲಿ ಅರ್ಧ ತೆಗ್ದು ಒಂದಕ್ಕೆ ಹಾಕ್ಕೊತೀನಿ. 2 ಕಲರ್ಸ್ ಮಾಡೋಣ. ಇಯರಿಂಗ್ಸ್ಗೂ ಇದನ್ನೇ ಯೂಸ್ ಮಾಡೋಣ, ಮತ್ತು ಕೀ ಚೈನಿಗೂ ಇದನ್ನೇ ಯೂಸ್ ಮಾಡೋಣ. ಆಗ ನಮಗೆ ವೇಸ್ಟ್ ಆಗೋಲ್ಲ, ಇದಾಗುತ್ತೆ. 2 ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಡೀಟೇಲ್ಸ್ ಏನಾಗುತ್ತೆ, ಹೆಂಗೆ ಬರುತ್ತೆ ಫಿನಿಶಿಂಗು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೀವು ಮಾಡುವಾಗ ಫಸ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ, ಅಂದರೆ 2:1 ಅಂತ ಇರುತ್ತಲ್ಲ, ಒಂದು ಸ್ವಲ್ಪ ಮಾಡಿ. ಹಾಗೆ ನಿಮಗೆ ಫಿನಿಶಿಂಗ್ ಬರ್ದಿರೋ ಇರಲಿ, ಅದು ನಿಮಗೇನು ಅಷ್ಟು ವೇಸ್ಟ್ ಆಗೋಲ್ಲ. ಯಾಕಂದರೆ ಎಲ್ಲನೂ ನಾವು ದುಡ್ಡು ಕೊಟ್ಟೆ ತಂದಿರ್ತೀವಿ ಅಲ್ವಾ, ವೇಸ್ಟ್ ಆದರೆ ನಮಗೆ ಅಲ್ವಾ ಲಾಸ್ ಆಗುತ್ತೆ. ಸೊ ಹಂಗಾಗಿ ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಬೇರೆದಕ್ಕೆ ಒಂದು ಅರ್ಧ ಶಿಫ್ಟ್ ಮಾಡ್ತೀನಿ. ಇದೇನು ಕಲರ್ ಆಗಲ್ಲ, ಯಾಕಂದರೆ ಇದು ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ ಫುಲ್ಲು. ಓಕೆನಾ? ಈಗ ಇದಕ್ಕೆ ನಾವು 2 ಕಲರ್ಸ್ ಯಾವುದಾದ್ರೂ ಯೂಸ್ ಮಾಡೋಣ.
ನಾನು ಫಸ್ಟಿಗೆ ಈ ಕಲರ್ ಯೂಸ್ ಮಾಡ್ತೀನಿ, ಲೈಟ್ ಪಿಂಕ್ ಇದು. ಒಂದು ಪಿಂಚಷ್ಟು ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಒಂದು ಪಿಂಚಷ್ಟು ಮಾತ್ರ ತೊಗೊಂಡು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಗೊತ್ತಾಗ್ತಿದೆಯಾ? ಶೈನಿಂಗ್ ಬರ್ತಾ ಇದೆ ಕಲರು. ತುಂಬ ಕಲರು ಇಲ್ಲ, ತುಂಬ ಲೈಟ್ ವೈಟ್ ಕಲರು ಇಲ್ಲ. ಇದು ಒಂಥರ ಶೈನಿಂಗ್ ಆಗುತ್ತೆ. ಈ ಥರ ಕಲರ್ಸ್ ಯೂಸ್ ಮಾಡಿದ್ರೆ ನೀವು ಶೈನಿಂಗಾಗಿ ಬರುತ್ತೆ ನಿಮಗೆ. ಓಕೆನಾ? ನೆಕ್ಸ್ಟು ಇನ್ನೊಂದು ಕಲರ್ ಯೂಸ್ ಮಾಡೋಣ. ಇದಕ್ಕೆ ಬ್ಲೂ ಕಲರ್ ಯೂಸ್ ಮಾಡೋಣ. ಆಗ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಒಂದು ಪಿಂಚಷ್ಟು ಅಷ್ಟೆ, ಅದು ಜಾಸ್ತಿನೇ. ಏಕೆಂದರೆ ಜಾಸ್ತಿ ಕಲರ್ ಹಾಕಿದ್ರೆ ನಿಮಗೆ ಹೆಂಗಾಗುತ್ತೆ ಅದು ಅಂದರೆ ಒಂಥರ ಕಲರ್ ಫುಲ್ಲು ಕಲರ್ ಥರನೇ ಬರುತ್ತೆ. ಒಂದು ಸ್ವಲ್ಪ ಹಾಕಿದ್ರೆ ನಿಮಗೆ ಗ್ಲಾಸ್ ಥರ ಫಿನಿಶಿಂಗ್ ಕೊಡುತ್ತೆ. ಇದನ್ನು ಈಗ ಮಿಕ್ಸ್ ಮಾಡೋದು. ನೋಡಿ, ಗೊತ್ತಾಗ್ತಿದೆಯಾ? ಅದು ಪಿಂಕ್ ಅಷ್ಟು ಗೊತ್ತಾಗಲಿಲ್ಲ, ಬಟ್ ಇದು ಬ್ಲೂ ಕಲರು ಕ್ಲೀನಾಗಿ ಗೊತ್ತಾಗ್ತದೆ. ನೋಡಿ, ಶೈನಿಂಗಾಗಿ ಬರುತ್ತೆ ನಿಮಗೆ ಫಿನಿಶಿಂಗ್. ಇನ್ನೊಂಚೂರು ಜಾಸ್ತಿ ಹಾಕಿದ್ರೆ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಏನು ಬ್ಲೂ ಕಲರ್ ಹಂಗೆ ಬರುತ್ತೆ. ಆದರೆ ಅದು ಅಷ್ಟು ನೋಡೋಣ, ಟ್ರೈ ಮಾಡಿ ಹಾಕಿ ಚೆಕ್ ಮಾಡೋಣ. ಫಿನಿಶಿಂಗ್ ಬಂತು ಅಂದರೆ ಅದರಲ್ಲೇ ಮಾಡೋಣ ಅಷ್ಟೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಫಿನಿಶಿಂಗ್ ಈ ಥರ ಬಂದಮೇಲೆ ಇದನ್ನು ಈಗ ನಾವು ಮೋಲ್ಡಿಗೆ ಹಾಕೋಣ. ಇದು ಅಷ್ಟೆ, ಒಂದರಲ್ಲೇ ಇದು ಮಾಡ್ಬೋದು, ಏನಾಗಲ್ಲ. ಈಗ ನಾನು ಯಾವ ಅಕ್ಷರಕ್ಕೆ ಹಾಕ್ತೀನಿ ಅಂದರೆ ಎ. ಹೇಗೆ ಹಾಕಿದೆ. ನೆಕ್ಸ್ಟು ಈಗ ಇಯರಿಂಗಿಗೆ ಹಾಕೋಣ. ಹಾರ್ಟ್ ಶೇಪಿಗೆ ಹಾಕೋಣ. ಮತ್ತು ಓವಲ್ ಶೇಪಿಗೆ.
ಇನ್ನೊಂದು ಅಕ್ಷರ ಆಗುತ್ತೆ. ಬೀಗ ಹಾಕೋಣ. ಇನ್ನು ಮಿಕ್ಕಿದೆ. ಇದು ಹಾಕೋಣ. ನಿಮಗೆ ಯಾವ್ಯಾವ ಡಿಸೈನಿಗೆ ಬೇಕೋ ಅದಕ್ಕೆಲ್ಲ ಹಾಕಿ. ನೋಡಿ ನಾನು ಇಷ್ಟು, ಇದು ಹಾರ್ಟ್ 2 ಹಾಕಿದ್ದೀನಿ, ಇದು 4 ಹಾಕಿದ್ದೀನಿ, ಇದಕ್ಕೆ 4, ಇದಕ್ಕೆ 4, ಇದಕ್ಕೆ 2 ಫಿನಿಶಿಂಗ್ ಮಾಡಿದ್ದೀನಿ. ಈಗ ಬ್ಲೂ ಕಲರ್ ತೊಗೊಳ್ಳೋಣ. ಬ್ಲೂ ಕಲರ್ ತೊಗೊಂಡು ಸಿ ಮತ್ತು ಡಿ, ಜೆ 3 ಅಕ್ಷರ ಹಾಕಿದ್ದೀನಿ. ಇಲ್ಲಿ ಕೆಗೂ ಹಾಕ್ಬಿಡೋಣ.
ಈಗ ಇಷ್ಟು ಕಲರ್ ಹಾಕಿದ್ದೀನಿ, ನೋಡೋಣ ಇದು ಡ್ರೈ ಆದಮೇಲೆ ಹೇಗೆ ಬರುತ್ತೆ ಅಂತ. ಸೊ ಇದನ್ನು ಸೈಡಿಗೆ ಇಟ್ಟೋಣ. ಇಯರಿಂಗ್ಸ್ದು ಅದಷ್ಟೇ, ಬೇಕಂದರೆ ಅದರ ಒಳಗಡೆ ಸ್ಟಾರ್ ಹಾಕ್ಬೋದು, ಬಟ್ ಬೇಡ. ಇದಕ್ಕೆ ಏನಾದರೂ ಡೆಕೋರೇಟ್ ಮಾಡೋಣ. ನಾನು ಈ ಸ್ಟಾರ್ ತೊಗೊತಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಕೋಬೋದು. ನಿಮ್ಮ ಒಂದು ಚಾಯ್ಸ್ ಇದು.
ಇದು ಈ ಥರ ಬರುತ್ತೆ. ಇದನ್ನು ಒಂಚೂರು ಡೆಕೋರೇಟ್ ಮಾಡೋಣ. ಸಿಂಪಲ್ ಆಗೋಯ್ತು ಅಲ್ಲ, ಏನು ಇನ್ನೊಂಚೂರು ಡೆಕೋರೇಟ್ ಮಾಡೋಣ. ಬರಿಬೋದು ಬೇಕಾದರೆ, ಇದ್ರ ಮೇಲೆ ಮಾರ್ಕರ್ ತಂದಿದ್ದೀನಲ್ಲ, ಆ ಮಾರ್ಕರಲ್ಲಿ ಬರೀಬೋದು. ನೋಡೋಣ ಇದಿಷ್ಟು ಹೇಗೆ ಬರುತ್ತೆ ಅಂತ. ಈಗ ಇದು ಮುಗೀತು. ವಾಲೆಗೆ ಏನಾದರೂ ಡೆಕೋರೇಟ್ ಮಾಡೋಣ. ಇದನ್ನು ಯೂಸ್ ಮಾಡಿಕೊಂಡು ಏನಾದರೂ ಮಾಡಿ. ನೋಡಿ ಈ ಥರ ಇದೆ. ಈಗ ಇದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡೋಣ. ಹೇಗೆ ಬರುತ್ತೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ.